ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 16, 1 ಅಂಕದ ಪ್ರಶ್ನೆ. ಕಮಟುವಿಕೆ ಎಂದರೇನು? ಕಮಟುವಿಕೆ. ಈಗ ಕೆಲವೊಮ್ಮೆ ಮನೆಯಲ್ಲಿ ಮಾಡಿದ ಚಿಪ್ಸ್ ಅನ್ನ ಬಹಳ ತಿಂಗಳವರೆಗೆ ಅದು ವಾಸನೆಯನ್ನ ಬೀರ್ತದೆ ಅಲ್ವಾ? ಕಮಟ್ ಹೋಗಿದೆ ಅಂತ ಹೇಳ್ತೀವಿ. ಕಮಟ ಬರ್ತಾ ಇದೆ. ಹಾಗಿದ್ರೆ ಕಮಟುವಿಕೆ ಅಂದ್ರೆ ಏನು? ಉಪ್ಪು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುತ್ತದೆ. ಇದನ್ನು ಕಮಟುವಿಕೆ ಎನ್ನುತ್ತೇವೆ. ಉಪ್ಪು ಮತ್ತು ಎಣ್ಣೆಯನ್ನ ಹೊಂದಿರುವ ಆಹಾರ ಪದಾರ್ಥಗಳು ಇವು ಆಕ್ಸಿಜನ್ ಜೊತೆ ವರ್ತಿಸಿ ವಾಸನೆ ಮತ್ತೆ ರುಚಿಯಲ್ಲಿ ಬದಲಾಗುತ್ತೆ. ಸಾಮಾನ್ಯವಾಗಿ ಆ, ವಾತಾವರಣದ ಉಷ್ಣತೆ ಇರಬಹುದು, ತೇವಾಂಶ ಇರಬಹುದು, ಇದೆಲ್ಲ ಇದಕ್ಕೆ ಸಹಾಯ ಮಾಡುವಂತದ್ದು ಈ ಉತ್ಕರ್ಷಣೆಗೆ. ಇದನ್ನ ಎಕ್ಸಲರೇಟ್ ಮಾಡುತ್ತೆ, ಈ ರಿಯಾಕ್ಷನ್ ಅನ್ನ ಹೇಳ್ತೀವಿ. ಇದನ್ನ ಕಮಟುವಿಕೆ. ಕೊಬ್ಬು ಮತ್ತು ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವುದನ್ನ ಕಮಟುವಿಕೆ ಅಂತ ಕರಿತೀವಿ. ಹಾಗಿದ್ರೆ ಈ ಕಮಟುವಿಕೆಯನ್ನ ಹೇಗೆ ತಡಿಬಹುದು ಅಂತ ಹೇಳಿದ್ರೆ, ಗಾಳಿ ಆಡದೇ ಇರುವಂತಹ ಪೊಟ್ಟಣಗಳನ್ನ ಮಾಡಿ ಅದರಲ್ಲಿ ಕಮಟುವಿಕೆಯನ್ನ ತಡಿಬಹುದು. ಆಂಟಿ ಆಕ್ಸಿಡೆಂಟ್ಸ್ ಗಳನ್ನ ಯೂಸ್ ಮಾಡಬಹುದು. ಜೊತೆಗೆ ಬಹಳ ಮುಖ್ಯವಾಗಿದ್ದು ನಿಮಗೆಲ್ಲ ಬಹಳ ಚಿರಪರಿಚಿತವಾಗಿರೋದು, ಈಗ ನೀವು ಕೆಲವೊಂದು ಚಿಪ್ಸ್ ಗಳೆಲ್ಲ ಮಾರ್ಕೆಟ್ ನಲ್ಲಿ ಬರುವಂತದನ್ನ ತಗೊಂಡಿರ್ತೀರಿ. ಅದ್ರೊಳಗೆ ಆ ಚಿಪ್ಸ್ ಗಿಂತ ಜಾಸ್ತಿ ಗಾಳಿನೇ ಇದೆ ಅಂತ ಬೈಕೊಂಡಿರ್ತೀರಿ ಅಲ್ವಾ? ಯಾಕೆ ಆ ಗಾಳಿಯನ್ನ ತುಂಬಿರ್ತಾರೆ ಅಂದ್ರೆ ಅದು ನೈಟ್ರೋಜನ್ ಆಗಿರುತ್ತೆ. ಅದು ಈ ಕಮಟುವಿಕೆ ಉಂಟಾಗಬಾರ್ದು, ಬಹಳಷ್ಟು ದಿನದವರೆಗೆ ಇಟ್ಟರು ಕಮಟುವಿಕೆ ಉಂಟಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ನೈಟ್ರೋಜನ್ ಅನಿಲವನ್ನ ತುಂಬಿರ್ತಾರೆ. ಥ್ಯಾಂಕ್ ಯು.